ಜೈ ಜಿನೇಂದ್ರ. ಪಂಚ ನಮಸ್ಕಾರ ಧ್ಯಾನಕ್ಕಾಗಿ ಬೆನ್ನು ನೇರ ಮಾಡಿ ನೆಲದ ಮೇಲೆ ಅಥವಾ ಕುರ್ಚಿ ಮೇಲೆ ಕುಳಿತುಕೊಳ್ಳೋಣ. ಬೆನ್ನು ತಲೆ ನೇರ ಇಟ್ಕೊಳ್ಳೋಣ. ಕೈಗಳಲ್ಲಿ ಧ್ಯಾನ ಮುದ್ರೆ ಇರಲಿ. ಈಗ ಪಂಚ ನಮಸ್ಕಾರವನ್ನು ಕೇಳಿಸ್ಕೊಳ್ಳೋಣ. ಶಬ್ದದ ಕಡೆ ಗಮನ ಕೊಡೋಣ. ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಈಗ ಮಂತ್ರದ ಜೊತೆ ಉಸಿರಾಟವನ್ನು ಜೋಡಿಸ್ಕೊಳ್ಳೋಣ. ಶಬ್ದ ಸಹಿತವಾದ ಉಸಿರಾಟ. ಅರಿಹಂತರ ಜೊತೆ ಉಸಿರು ತಗೊಳ್ಳೋಣ. ಸಿದ್ಧರನ್ನ ಹೇಳ್ತಾ ಉಸಿರು ಬಿಡೋಣ. ಆಚಾರ್ಯರನ್ನ ಹೇಳ್ತಾ ಉಸಿರು ತಗೊಳ್ಳೋಣ. ಉಪಾಧ್ಯಾಯರನ್ನ ಹೇಳ್ತಾ ಉಸಿರು ಬಿಡೋಣ. ನಮೋ ಲೋಯೆ ಹೇಳ್ತಾ ಉಸಿರು ತಗೊಳ್ಳೋಣ. ಸವ್ವಸಾಹುಣಂ ಹೇಳ್ತಾ ಉಸಿರು ಬಿಡೋಣ. ಅದರ ಜೊತೆಯಲ್ಲಿ ಮನಸ್ಸನ್ನು ಅಂತರ್ಮುಖಗೊಳಿಸೋಣ. ಚೆನ್ನಾಗಿ ಉಸಿರು ತುಂಬಿಕೊಳ್ಳೋಣ. ಉಸಿರು ಬಿಡೋಣ. ಉಸಿರು ತಗೊಳ್ಳೋಣ. ಉಸಿರು ಬಿಡೋಣ. ಉಸಿರು ತಗೊಳ್ಳೋಣ. ಪೂರ್ಣ ಖಾಲಿ ಮಾಡೋಣ. ಈ ಉಸಿರಾಟವನ್ನು ಶಬ್ದ ಇಲ್ಲದೆ ಮಾಡ್ತಾ, ಮಂತ್ರವನ್ನು ಶಬ್ದ ಇಲ್ಲದೆ ಹೇಳ್ಕೊಳ್ತಾ, ನಿಶ್ಶಬ್ದವಾಗಿ ಹೇಳ್ಕೊಳ್ತಾ ಮನಸ್ಸನ್ನು ಇನ್ನೂ ಅಂತರ್ಮುಖಗೊಳಿಸೋಣ. ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಮನಸ್ಸನ್ನು ಅಂತರ್ಮುಖಗೊಳಿಸಲಾಗಿದೆ. ಈಗ ನಾವು ಪ್ರತಿ ಸಾಲಿನ ಅಕ್ಷರಗಳು, ಪದಗಳನ್ನು ಗಮನಿಸ್ತಾ ಆ ಅಕ್ಷರಗಳ ಪ್ರಭಾವ ನಮ್ಮ ಶರೀರದ ಮೇಲೆ ಆಗಲಿ ಅಂತ ಭಾವನೆ ಮಾಡಿಕೊಂಡು ಪ್ರತಿಯೊಂದು ಅಕ್ಷರವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಈ ಮಂತ್ರದ ಜೊತೆ ಜೋಡಿಸ್ಕೊಳ್ಳೋಣ. ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಮನಸ್ಸು ಅಂತರ್ಮುಖಗೊಂಡಿದೆ. ಈಗ ಆ ಮಂತ್ರದ ಸಾಲು ನಮ್ಮ ಕಣ್ಣು ಮುಂದೆ ಹೋಗ್ತಾ ಇದೆ. ಸ್ಕ್ರಾಲಿಂಗ್ ಟಿವಿಯಲ್ಲಿ ಕಾಣುತ್ತಲ್ಲ ಹಾಗೆ ಕಲ್ಪನೆ ಮಾಡಿಕೊಂಡು ಆ ಮಂತ್ರದ ಜೊತೆಗೆ ಮನಸ್ಸನ್ನು ಅಂತರ್ಮುಖಗೊಳಿಸ್ತಾ ಧ್ಯಾನ ಮಾಡೋಣ. ಸಾಲು ನಮ್ಮ ಕಣ್ಣು ಮುಂದೆ ಚಲಿಸ್ತಾ ಇದೆ. ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ.
ಈಗ ಪಂಚಪರಮೇಷ್ಠಿಗಳ ಚಿತ್ರ ಅದು ಒಂದು ಫೋಟೋ ನಮ್ಮ ಕಣ್ಣು ಮುಂದೆ ಇದೆ ಅಂತ ಭಾವನೆ ಮಾಡೋಣ. ಮಧ್ಯದಲ್ಲಿ ಅರಿಹಂತರು, ಮೇಲ್ಭಾಗದಲ್ಲಿ ಸಿದ್ಧರು, ನಮ್ಮ ಬಲಕ್ಕೆ ಎದುರಿಗೆ ಬಲಭಾಗದಲ್ಲಿ ಆಚಾರ್ಯರು, ಕೆಳಭಾಗದಲ್ಲಿ ಉಪಾಧ್ಯಾಯರು ಮತ್ತು ಎಡಭಾಗದಲ್ಲಿ ಸರ್ವ ಸಾಧುಗಳನ್ನು ನೋಡ್ತಾ ಇದ್ದೀವಿ ಅಂತ ಭಾವನೆ ಮಾಡಿಕೊಳ್ಳಿ. ಉಸಿರಾಟ ಅದಾಗದೆ ಅದರ ಜೊತೆ ಸೇರಿಕೊಂಡಿರುತ್ತೆ. ಬುದ್ಧಿ ಮತ್ತು ಭಾವನೆಯನ್ನು ಜೋಡಿಸ್ತಾ ಚಿತ್ರಗಳನ್ನು ದರ್ಶನ ಮಾಡ್ತಾ ಅಂತರ್ಮುಖವಾಗಿ ಇದನ್ನು ಮಾಡ್ತಾ ಹೋಗೋಣ. ಮಧ್ಯಭಾಗ, ಮೇಲ್ಭಾಗ, ಬಲಭಾಗ, ಕೆಳಭಾಗ, ಎಡಭಾಗ. ಈಗ ಆ ಚಿತ್ರಗಳಲ್ಲಿ ಇರ್ತಕ್ಕಂಥ ಬಣ್ಣಗಳನ್ನು ಸ್ಮರಣೆ ಮಾಡೋಣ. ಅರಿಹಂತರನ್ನ ಹಚ್ಚ ಹಸಿರು ಬಣ್ಣದಲ್ಲಿ ನೋಡೋಣ. ಸಿದ್ಧರನ್ನ ಶುದ್ಧ ಬಿಳಿ ಸ್ಫಟಿಕ ಬಣ್ಣದಲ್ಲಿ ನೋಡೋಣ. ಆಚಾರ್ಯರನ್ನ ಕೆಂಪು ಬಣ್ಣದಲ್ಲಿ ನೋಡೋಣ. ಉಪಾಧ್ಯಾಯರನ್ನ ಹಳದಿ ಬಣ್ಣದಲ್ಲಿ ನೋಡೋಣ. ಸರ್ವ ಸಾಧುಗಳನ್ನು ನೀಲಿ ಬಣ್ಣದಲ್ಲಿ ನೋಡೋಣ. ಒಳಗಡೆ ದರ್ಶನ ಮಾಡ್ತಾ ಇದ್ದೀವಿ. ಇದರ ಫಲ ನಮಗೆ ಸಿಗಲಿ. ಹಸಿರು ಬಣ್ಣ, ಶುದ್ಧ ಸ್ಫಟಿಕ, ಕೆಂಪು ಬಣ್ಣ, ಹಳದಿ ಬಣ್ಣ, ನೀಲಿ ಬಣ್ಣ. ಈಗ ನಾವು ಆ ಚಿತ್ರಗಳ ಜೊತೆಗೆ ನಮ್ಮ ಶರೀರದ ಭಾಗಗಳನ್ನು ನೋಡ್ಕೊಳ್ತಾ ಹೋಗೋಣ. ಶರೀರದ ಹೃದಯ ಭಾಗ ಅಂದರೆ ಎದೆಯ ಭಾಗ, ಪಕ್ಕೆ ಮತ್ತು ಬೆನ್ನಿನ ಭಾಗದಲ್ಲಿನ ದೋಷಗಳನ್ನು ಕಳ್ಕೊಳ್ಳೋದಕ್ಕೆ ಈ ಹೃದಯ ಭಾಗದಲ್ಲಿ ಅರಿಹಂತರನ್ನು ನೋಡಿಕೊಳ್ಳೋಣ. ಕುತ್ತಿಗೆ, ತಲೆಯ ಭಾಗದ ದೋಷಗಳನ್ನು ಕಳ್ಕೊಳ್ಳೋದಕ್ಕೆ ಹಣೆಯ ಭ್ರೂ ಮಧ್ಯೆ ಅಂತ ಹೇಳ್ತೀವಲ್ಲ, ಅಲ್ಲಿ ಅಗ್ನ ಚಕ್ರ ಇದೆ, ಅಲ್ಲಿ ಸಿದ್ಧ ಪರಮೇಷ್ಠಿಗಳನ್ನು ಸ್ಮರಣೆ ಮಾಡೋಣ. ಹಾಗೆ ನಮ್ಮ ಶರೀರದ ಬಲಭಾಗ ಎಲ್ಲವನ್ನ ನೋಡ್ಕೊಳ್ತಾ ಆಚಾರ್ಯರನ್ನ ಸ್ಮರಣೆ ಮಾಡೋಣ. ನಾಭಿ ಪ್ರದೇಶ, ನಾಭಿಯ ಮೇಲ್ಭಾಗ ಹೊಟ್ಟೆ, ಕೆಳಭಾಗ ಕಿಬ್ಬೊಟ್ಟೆ, ಹಿಂಭಾಗ ಸೊಂಟ, ಈ ಭಾಗದ ದೋಷಗಳನ್ನು ಕಳ್ಕೊಳ್ಳೋದಿಕ್ಕೆ ಉಪಾಧ್ಯಾಯರನ್ನ ಸ್ಮರಣೆ ಮಾಡೋಣ. ನಮ್ಮ ಶರೀರದ ಎಡಭಾಗದ ಎಲ್ಲ ಅಂಗಾಂಗಗಳನ್ನು ಗಮನಿಸ್ತಾ ಸರ್ವ ಸಾಧಗಳನ್ನು ಸ್ಮರಣೆ ಮಾಡೋಣ. ಹೃದಯ ಭಾಗ, ತಲೆಯ ಭಾಗ, ಭ್ರೂ ಮಧ್ಯೆ, ಪೂರ್ಣ ಬಲಭಾಗ, ನಾಭಿ ಪ್ರದೇಶ, ಪೂರ್ಣ ಎಡಭಾಗ, ಈಗ ಅರಿಹಂತರನ್ನ ಸ್ಮರಣೆ ಮಾಡಬೇಕಂದ್ರೆ ಅರಿಹಂತರ ಬಿಂಬ, ಯಾವುದೇ ತೀರ್ಥಂಕರರ ಬಿಂಬವನ್ನು ಅಥವಾ ನಮ್ಮ ಮನೆ ದೇವರನ್ನ ಸ್ಮರಣೆ ಮಾಡಿಕೊಳ್ಳೋಣ. ಸಿದ್ಧರನ್ನ, ಸಿದ್ಧಲೋಕದಲ್ಲಿ ಕುಳಿತಿರ್ತಕ್ಕಂಥ ಸಿದ್ಧ ಪರಮೇಷ್ಠಿಗಳ ಚಿತ್ರವನ್ನ, ನಿರಾಕಾರವಾದ ಬಿಂಬವನ್ನ ಕಲ್ಪಿಸ್ಕೊಳ್ಳೋಣ. ಹಾಗೆ ಆಚಾರ್ಯರನ್ನ, ಯಾವುದೇ ಸಂಘಪತಿಗಳನ್ನ ಸ್ಮರಣೆ ಮಾಡ್ತಾ ಆಚಾರ್ಯರನ್ನ ಸ್ಮರಣೆ ಮಾಡಿಕೊಳ್ಳೋಣ. ಉಪಾಧ್ಯಾಯರನ್ನ ಸ್ಮರಣೆ ಮಾಡ್ತಾ ಯಾವುದೇ ಗುರುಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ, ಉಪದೇಶವನ್ನು ಮಾಡಿರ್ತಾರೆ, ಅವರನ್ನು ಸ್ಮರಣೆ ಮಾಡಿಕೊಳ್ಳೋಣ. ಇನ್ನು ಧರ್ಮದ ವಿಚಾರವನ್ನು ತಿಳಿಸ್ಕೊಟ್ಟು ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಯಾವುದೇ ಸಾಧು, ಮುನಿ, ಆರಿಕೆಯರನ್ನ ಸ್ಮರಣೆ ಮಾಡಿಕೊಳ್ಳೋಣ. ತೀರ್ಥಂಕರರ ಬಿಂಬ,
ಸಿದ್ಧಲೋಕದಲ್ಲಿರೋ ಸಿದ್ಧ ಪರಮೇಷ್ಠಿಗಳು. ಸಿದ್ಧಾಣಂ ಸಂಘಪತಿಗಳು ಆಚಾರ್ಯರು. ಆಯಿರಿಯಾಣಂ ಧರ್ಮೋಪದೇಶ ಮಾಡುವ ಗುರುಗಳು. ವಜ್ರಾಯಾಣಂ ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಯಾವುದೇ ಮುನಿ, ಗುರು, ಆರಿಕೆಯರು. ಸೌವಸಾನಂ ಹೀಗೆ ಪಂಚಪರಮೇಷ್ಠಿಯ ಧ್ಯಾನದ ಜೊತೆ ಮನಸ್ಸನ್ನು ಜೋಡಿಸ್ಕೊಳ್ತಾ ಶರೀರ, ಮನಸ್ಸು, ಬುದ್ಧಿ, ಜ್ಞಾನ, ಪ್ರಜ್ಞೆ, ಚಿತ್ತ, ಉಸಿರಾಟ, ಭಾವನೆ ಎಲ್ಲವನ್ನ ಶುದ್ಧಗೊಳಿಸ್ಕೊಳ್ಳೋಣ. ಶುಭಮಸ್ತು. ಓಂ ಶಾಂತಿ.